ಖುಷಿನೂ ಐತಿ. ಜನರನ್ನ ನಾಲ್ಕು ಜನ ಉಳಿಸ್ಕೊಂಡಾರು, ಇನ್ನೂ ಆಡ್ಲಿ ಅಂತ ಹೇಳಿ ಇನ್ನೂ ಹೆಚ್ಚಿಗೆ ಜನ ಉಳಿಸ್ಕೋತಾರ ಅಂತ ನಿರೀಕ್ಷೆ ಇತ್ತು. ಅದ್ ಏನ್ ಮಿಸ್ಟೇಕ್ ಆಯ್ತು, ಏನ್ ಸಮಸ್ಯೆ ಆಯ್ತು ಗೊತ್ತಿಲ್ಲ. ಕಪ್ ಗೆದ್ದಿನಂತ ಖುಷಿನೂ ಇತ್ತು. ನನ್ನ ವ್ಯಕ್ತಿತ್ವ ನೋಡ್ತಂದ್ರ ನಾ ಯಾರಿಗೇನು ಮನಸ್ಸು ನೋಸಿಲ್ಲ, ಯಾರಿಗೇನು ಹರ್ಟ್ ಮಾಡಲಿಲ್ಲ, ಹೆಂಗಿರ್ಬೇಕು ಹಂಗಿದ್ದೀನಿ. ಇನ್ನು ಫೈನಲಿಸ್ಟ್ ಆಗಿ ಕಪ್ ಗೆಲ್ಲಬೇಕು ಅನ್ನೋ ಹಠದಲ್ಲಿ ಹೊರಗೆ ಬನ್ನಿ. ಇನ್ನೇನೋ ನನಗೆ ಇಂಡಿವಿಜುವಲ್ ಆಗಿ ಆಡ್ ಸಿಗಬಹುದು, ನಾ ಆಡ್ಬೋದು, ಇನ್ನು ನನ್ನ ಟಾಸ್ಕ್ದಾಗ ನಾ ಹೆಂಗದನು, ಭಾಳ ಸ್ಟ್ರಾಂಗ್ ಅದನೋ ವೀಕ್ ಅದನೋ ಅನ್ನೋದು ನಂಗೆ ತೋರಿಸ್ಕೊಳಕ ಮತ್ತೊಂದು ಆಪರ್ಚುನಿಟಿ ಸಿಕ್ಕಿತ್ತು ಅನ್ಕೊಂಡಿ. ಅದೇನೋ ನಂದು ಬ್ಯಾಡ್ ಲೆಕ್ಕ ಹೊರಗೆ ಬಂದೆ. ಈಗ ಹೊರಗೆ ಬಂದದ ಒಂದು ವಿಷಯ ಸುದ್ದಿ ಬೇರೆ ಐತಿ, ಅಲ್ಲಿ ಒಳಗಿದ್ದ ಸುದ್ದಿ ಬೇರೆ ಐತಿ. ಯಾವ್ದು ಬೇಕು ಸ್ವಲ್ಪ ಕನ್ಫ್ಯೂಸ್ ಆಗಿದ್ನಿ. ಈಗ ಹೊರಗೆ ಬಂದದ ಸುದ್ದಿ ನನಗೆ ಕರೆಕ್ಟ್ ಅನಿಸ್ತು, ಒಂಥರ ಬೇಜಾರ ಅನಿಸ್ತು. ಉತ್ತರ ಕರ್ನಾಟಕದ ಮಂದಿ ಅಂತ ಹೇಳಿದ್ರೆ ನಿಯತ್ತು ಮತ್ತೆ ನಿಷ್ಕಲ್ಮಶ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ಸರಿ ಪ್ರೀತಿ ಕೊಟ್ಟು ನೋಡಿ, ನಾವು ಜೀವನ ಕೊಡ್ತೀವಿ ಎನ್ನುವಂಥದ್ದು. ಸೊ ಆ ಪ್ರೀತಿನ ನೀವು ಗಳಿಸಿದ್ದೀರಾ. ಸೊ ಎಲ್ಲರ ಕಡೆ ನಿಮ್ಮ ಪ್ರೀತಿಗೆ ಬಿಗ್ ಬಾಸ್ ಮನೆಯಲ್ಲಿ ನೀವು ನಡ್ಕೊಂಡಿರ್ತಕ್ಕಂಥ ರೀತಿ ಆಗಿರ್ಬೋದು, ನೀವು ಆಡಿರ್ತಕ್ಕಂಥ ಆಟ ಆಗಿರ್ಬೋದು, ಪ್ರತಿಯೊಂದು ಕೂಡ ಕ್ಯಾಲ್ಕುಲೇಟ್ ಮಾಡಿದಾಗ ಅದ್ಭುತ ಅನಿಸುತ್ತೆ. ಯಾರು ಕೂಡ ಜಗಳ ಆಡ್ಲಿಲ್ಲ, ಸೊ ಕಾಂಟ್ರವರ್ಸಿ ಮಾಡ್ಕೊಳ್ಳಿಲ್ಲ, ಪದೇ ಎಲ್ಲರನ್ನು ಕಾಲಲ್ಲಿ ಅಂತದ್ದು ಮಾಡಲಿಲ್ಲ. ನಿಮ್ಗೆ ಎಷ್ಟು ಬೇಕೋ ಆಟಕ್ಕೆ ಅಷ್ಟು ಕೊಡ್ತಾ ಇದ್ರಿ, ಸೊ ಎಲ್ಲರ ಜೊತೆ ಬೆಳೀತಾ ಇದ್ರಿ. ಆದ್ರೆ ಅದ್ರ ಜೊತೆಗೆ ಇನ್ನೊಂದ್ ಕಡೆ ಭಯ ಪಡ್ತಿದ್ರು, ಮಾತನಾಡ್ಲಿಕ್ಕೆ ಓಪನ್ ಅಪ್ ಆಗ್ತಿರ್ಲಿಲ್ಲ, ಮಾತಾಡೋಕೆ ಭಯ ಪಡ್ತಿದ್ರು. ಏನ್ ಭಾಷೆ ಸಮಸ್ಯೆ ಆಯ್ತಾ ಅಥವಾ ನಿಮ್ಗೆ ಅದು ಅನ್ಕಂಫರ್ಟಬಲ್ ಫೀಲ್ ಕಾಡ್ತಿತ್ತ? ಇನ್ನೊಂದು ಹೇಳ್ಬೇಕಂದ್ರ ಅನ್ಕಂಫರ್ಟಬಲ್ ಫೀಲ್ ಅನ್ನೋಕ್ಕಿಂತನೂ ನಾನ್ ಬೆಳೆದ ರೀತಿ ಹಳ್ಳಿ ರೀತಿನದ. ಯಾಕಂದ್ರೆ ಅವರೆಲ್ಲ ಸಿಟಿಯನವ್ರ, ಎಲ್ಲ ಸ್ವಲ್ಪ ಓದ್ಕೊಂಡು ಬಂದವ್ರು ಅನ್ನೋಕ್ಕಿಂತನೂ ಸ್ವಲ್ಪ ಎಲ್ಲ ಅವ್ರ ನೋಡ್ಕೊಂಡ್ ಬಂದಾರ. ಅವರೆಲ್ಲ ಬಿಗ್ ಬಾಸ್ ನಾವ್ ಹಿಂಗೆ ಇರ್ಬೇಕು, ನಾ ಹಿಂಗೆ ಇರಿಸ್ಬೇಕು, ನಾ ಹಿಂಗ ಮಾತಾಡ್ಬೇಕು ಅನ್ನೋ ಸ್ವಲ್ಪ ತಿಳ್ಕೊಂಡ್ ಬಂದಾರು. ನಾ ಅದನ್ನ ಯಾವ್ದು ಪ್ಲಾನ್ ಇಂದ ಏನೋ ತಲೆಯಾಗಿದ್ದ ಹೋಗಿ ನಿಂತ ಮನುಷ್ಯಲ್ಲಿ ನಾ ಎಲ್ಲ ಕಲಿಬೇಕಾದ ಅದ ಫಸ್ಟ್ ಸೀಸನ್ ಇಂದ ಕಲಿಬೇಕು. ಅವ್ರು ಸ್ವಲ್ಪ ಎಲ್ಲ ಎಪಿಸೋಡ್ ಆಗಿತ್ತು, ಎಲ್ಲ ಒಂದ್ ಸೀಸನ್ ಆಯ್ತು, ನೋಡ್ಕೊಂಡ್ ಬಂದಾರು. ನನಗೊಂದ್ ಸ್ವಲ್ಪ ಕಷ್ಟ ಆಯ್ತು, 1 ವಾರ 2 ವಾರ. ಆನಂತರ ಸರಿ ಹೋಯ್ತು. ಒಬ್ರ ಅದ್ರ ಸಲುವಾಗಿ ಒಬ್ರು ಮಾತಾಡವಲ್ಲ, ಕಾಣಿಸವಲ್ಲ ಅಂತೇಳಿ ನಾಮಿನೇಟ್ ಮಾಡ್ತಾರೋ. ಆನಂತರ ಒಂದೇನೋ ಯಾವ್ದೋ ಫ್ಯಾಮಿಲಿ ಫೀಲ್ ತೆಗೆದಾಗ ನನಗ ಒಬ್ರ ಮುಂದೆ ಹೇಳ್ಕೊಂಡಾಗ ಮನಿ ನೆನ್ಸ್ಕೋತಾನ, ಮಕ್ಕಳ ನೆನ್ಸ್ಕೋಕತಾನೋ, ಬಿಗ್ ಬಾಸ್ ಮನೆಗೆ ಇರಾಕ ಯೋಗ್ಯತೆ ಇಲ್ಲದವನು ಅಂತ ಹೇಳಿ ನಾಮಿನೇಟ್ ಮಾಡ್ತಾರೋ ಸುದಿಯನ್ನ. ಆ ಟೈಮ್ದಾಗ ಭಾಳ ಚಂದ ಐತಿ ಗೊತ್ತು. ಇವ್ರ ಕೈಲಿ ನಾ ಅನ್ಸ್ಕೋಬಾರ್ದು, ನನಗ ಹಿಂದೂ ಇಲ್ಲ ಮುಂದೂ ಇಲ್ಲ, ನಾ ಒಬ್ಬ ಬದುಕಬೇಕನ್ನ ಬದುಕತನ ಅನ್ನೋದು ನಾ ಫೀಲ್ ಇಟ್ಕೊಂಡ ಇಲ್ಲಿ ಬದುಕಬೇಕು. ಇಲ್ಲಿ ಯಾರು ಆಗಂಗಿಲ್ಲ. ಇಲ್ಲಿ ನಮ್ಮ ಫೀಲಿಂಗ್ಸ್ ಇಲ್ಲಿ ಅರ್ಥ ನಮ್ಗೆ ಗೊತ್ತಾಯ್ತು. ಯಾಕಂದ್ರೆ ಇಲ್ಲಿ ರಿಸರ್ವ್ ಬೇಕಾಗಿದ್ದ ಅವ್ರಿಗೆ ಅದ ಅಂತ ತಿಳ್ಕೊನಿ ಅಲ್ಲಿಂದ ಬಿಟ್ಟು ಮನಸ್ಸು ಗಟ್ಟಿ ಮಾಡ್ಕೊಂಡ. ಅಲ್ಲಿಂದ್ರ ನಾ ಅನ್ಕಂಫರ್ಟಬಲ್ ಅನ್ನೋಕ್ಕಿಂತನೂ ಯಾರು ಬೇಕಾ ಅವ್ರ ಜೊತೆ ಎಷ್ಟು ಬೇಕಾಟ್ ಮಾತಾಡ್ದ, ಎಷ್ಟು ಬೇಕಾಟ ಬೆರಿದ, ಎಷ್ಟು ಏನ್ ಕೇಳ್ತಾರ ಅದಕ್ಕೆ ಅಷ್ಟ ಉತ್ತರ ಕೊಡದ, ನಂಗೆ ಏನ್ ಎಂಟರ್ಟೈನ್ ಮಾಡ್ಬೇಕು ಅಂತ ನಾ ಮಾಡಿದನು. ಎಷ್ಟು ಮಾತಾಡ್ಬೇಕಾದ್ರೆ ಅವ್ರಿಗೆ ಅವ್ರು ಅನ್ಕೊಂಡಷ್ಟು ನಾ ಕೊಡದನಂತ ಹೇಳ ಅಷ್ಟ. ಸರ್, ಬೆಳಗ್ಗೆ ಏರ್ ಕಟ್ ಮಾಡ್ಸಂತ ಶಾಪ್ ಹೋಗಿದ್ದೆ. ಆತ ಇನ್ನೂ ಬಂದಿರ್ಲಿಲ್ಲ. ನಾನು ತುಂಬಾ ಹೊತ್ತು ಕಾದೆ. ಆಮೇಲೆ ಬಂದ ತಕ್ಷಣ ಏನ್ ಮಾಡಿ ಅಂದ, ಕಟಿಂಗ್ ಮಾಡಿ ಅಂದೆ. ಏನ್ ಕಟಿಂಗು ಅಂತ ಹೇಳೋದು. ನನ್ನ ಹೆಸರು ಕೇಳ್ಕೊಂಡ್ ಬರ್ತೀನಿ, ಅದು ಯಾವ್ದು ಕಟಿಂಗು ಅಂತ ಹೇಳಿ ಓಡಿ ಬಂದೆ. ಅದ್ರ ಹೆಸರು ಹೇಳಿ ಸರ್, ಕಟಿಂಗ್ ನಮ್ದು. ಇದು ಕಟಿಂಗ್ ಹೆಸರು ರಾಕ್ ಸ್ಟಾರ್ ಕಟಿಂಗ್ ಅಂತ ಇರ್ತದ, ರಾಕ್ ಸ್ಟಾರ್ ಅಂತ. ಅದು ಇಟ್ಟದ ಬಿಗ್ ಬಾಸ್ ಸರ್, ಮತ್ತ ಆನಂತರ ನೆಕ್ಸ್ಟ್ ಸುದೀಪ್ ಸರ್ ಅವ್ರ ಹೆಸರು ಇಡ್ತಾರೆ ರಾಕ್ ಸ್ಟಾರ್ ಕಟಿಂಗ್. ಸಿಕ್ಕಾಬಟ್ಟೆ ಸದ್ದು ಮಾಡ್ತಾ ಇದೆ. ಅದ್ರ ಜೊತೆಗೆ ಮರಿ ರಾಕ್ಗಳು 2 ಬಂದಿದ್ದು ಮನೆಗೆ. ಸೊ ನಿಮ್ ರಾಕಿಗಿಂತೂ ಸಿಕ್ಕಾಬಟ್ಟೆ ನಿಲ್ಸ್ತಾ ಇದ್ವು, ಮಿರಿ. ಸೊ ಅದೆಲ್ಲ ನೋಡೋದಕ್ಕೆ ಶಾಕ್ ಅನಿಸ್ತಾ, ಖುಷಿ ಆಯ್ತಾ? ಶಾಕು ಆಯ್ತು. ಇವ್ರು ಮಾಡ್ಸಲ್ ಬಂದಾರ ಅಂತ ಹೇಳ್ಸಿದ. ಮತ್ ನಾನು ಒಬ್ಬ ಆಗಿದ್ರು, ಇಬ್ರು ಆಡೋದಂತ ಖುಷಿನೂ ಆಯ್ತು. ಯಾಕಂದ್ರೆ ಒಬ್ಬ ಕಾಣಿದ್ದೀನಿ, ಇಲ್ಲಿ 3 ಜನ ಮನೆಗೆ ಅದರಲ್ಲ, ಇವರ 3 ಜನ ತ್ರಿಮೂರ್ತಿಗಳು ಆದಂಗ ಆಯ್ತು, ಖುಷಿನೂ ಆಯ್ತು. ಒಂಥರ ಮಕ್ಕಳು ನಂತರ ಮಾಡಿಸ್ಕೊಂಡಾರಲ್ಲ ಅಂತ ಖುಷಿನೂ ಆಯ್ತು. ಇದ್ರ ಜೊತೆಗೆ ಬಿಗ್ ಬಾಸ್ ಅಂದ ತಕ್ಷಣ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿರ್ತಕ್ಕಂಥದ್ದು 2 ಹೆಸರು. ಒಂದು ಮಾಳು ಮಿತ್ನಾಳಿ, ಇನ್ನೊಂದು ಗಿಲ್ಲಿ ಅನ್ನುವಂಥದ್ದು. ಅದ್ರ ಜೊತೆಗೆ ಒಂದಷ್ಟು ಜನರ ಹೆಸರು ಮಾಳು ಮಿತ್ನಾಳಿಗೆ ಗಿಲ್ಲಿ ಟಕ್ಕರ್ ಕೊಟ್ರ ಅಥವಾ ಗಿಲ್ಲಿಗೆ ಮಾಳು ಮಿತ್ನಾಳಿ ಟಕ್ಕರ್ ಕೊಡ್ತಾ ಇದ್ದಾರೆ? ಅವನ್ನ ಹಾದೇ ಬೇರೆ, ನಂದೇ ಬೇರೆ. ಯಾಕಂದ್ರೆ ಒಂಥರ ಕಾಮಿಡಿ, ನನ್ನ ಸಿಂಗಿಂಗ್, ನನ್ನ ವ್ಯಕ್ತಿತ್ವ ಬೇರೆ, ಅವ್ರ ವ್ಯಕ್ತಿತ್ವ ಬೇರೆ. ನನ್ನ ವ್ಯಕ್ತಿತ್ವ ಅವ್ರ ವ್ಯಕ್ತಿತ್ವ ಇದನ್ನ ಕಂಪೇರ್ ಮಾಡಕ್ಕಾಗಲ್ಲ. ಯಾಕೆ ಕಂಪೇರ್ ಮಾಡಕ್ಕಾಗಲ್ಲ ಅಂದ್ರೆ ಅವ್ರ ಹಾದಿ ಬೇರೆ, ನನ್ನ ಹಾದಿ ಬೇರೆ. ಗೆಲ್ಲಿ ಚಲೋ, ನನಗೆ ನಾವು ಕೆಟ್ಟವಂತಲ್ಲ. ಸೊ ಕಾಮಿಡಿ ಮಾಡ್ತಿದ್ದ, ಸ್ವಲ್ಪ ಕಾಮಿಡಿ ಮಾಡ್ಕೋತ ಒಬ್ಬರನ್ನ ಇರಿಟೇಟ್ ಮಾಡ್ತಿದ್ದ. ಒಂದು ಮಾತಿದೆ, ಅತಿಯಾದ ಅಮೃತವು ವಿಷ ಎನ್ನುವುದು. ಸೊ ಇನ್ನೊಂದ್ ಕಡೆ ಅನ್ನಿಸ್ತಾ? ಬಾಳ ಕಡೆ ಅನಿಸ್ತು. ಅನ್ನಿಸ್ತನಕ್ಕೂ ನಾವು ಡೈರೆಕ್ಟ್ ಆಗಿ ರಘು ಸರ್ 2 ಸಲ ವರದಿ ಮಾಡಿದ್ರು, ಗಿಲ್ಲಿ ಎಷ್ಟು ಕಷ್ಟ ಇರಬೇಕು ತಮಾಷೆ ಅನ್ನೋದ.
ಇದು ಅಸ್ತಿ ಜಾಸ್ತಿ ಆಗತೈತಿ, ಸರಿ ಇರಲ್ಲ ತಕ್ಷಣ ಎಷ್ಟೋ ಸರಿ ಹೇಳಿದ್ರು. ನಾನು ಹೇಳಿದೆ ಅವ್ರಿಗೆ, ಸುಮ್ಮನೆ ಅದು ನೋಡೋಗಿಲ್ಲ, ಯಾಕೆ ಇಶ್ಯೂ ಮಾಡ್ಕೋತಿ, ನಿನಗೆ ಎಷ್ಟು ಬೇಕಾದ್ರೆ ಮಾತಾಡು, ಕಾಲಿನ ಕೆಲಸ ಮಾಡಬೇಡ, ಒಬ್ಬರ ಬಗ್ಗೆ ಕೆಳಗಾಗಿ ತಲೆ ಕಾಲು ಕೆಳಗಾಗಿ ಮಾತಾಡಬೇಡ, ಯಾಕಂದ್ರೆ ಅವ್ರದ್ದು ಅದು ಇದನ್ನ ಇರ್ತೈತಿ ಅಂತ ಹೇಳಿ ಎಷ್ಟು ಸರಿ ಹೇಳಿ. ಅದನ್ನ ಬಿಷ್ಟ ಕೆಲವೊಂದು ಸರಿ ಮಾಡ್ಕೊಂಡ ಮತ್ ಸರಿ ಮಾಡ್ಕೊಂತಾನಂದ್ರೆ ಮತ್ ಹಂಗ ಬರಕತ್ತ. ಒಳ್ಳೆ ಹುಡುಗ, ಕಾಮಿಡಿ, ಎಲ್ಲರೂ ನಗಿಸ್ತಾನು, ತಾನು ಎಲ್ಲರೂ ನಗಿಸ್ತಾನು, ಒಳ್ಳೆ ಹುಡುಗ. ಇದೊಂದು ಸ್ವಲ್ಪ ಒಂದು ಮಿಸ್ಟೇಕ್ ಕಾಣಿದೆ ಅಂದ್ರೆ, ಮತ್ತೆ ಇನ್ನೊಂದು ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಅಂತ ಆಡಬೇಕಾಗಿತ್ತು. ಇದನ್ನ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಸ್ವಲ್ಪ ಎಫರ್ಟ್ ಹಾಕಿ, ನಾಟ್ ಶ್ರಮ ಅನ್ನೋದು ಇದನ್ನ ಹಾಕಿ ಸ್ವಲ್ಪ ಅದನ್ನ ಆಡುವ ನ್ಯಾಯ ಸ್ವಲ್ಪ ಕಾಮಿಡಿ ಅನ್ನೋದು ಸ್ವಲ್ಪ ಬದಿಗಿಟ್ಟ ಅದನ್ನ ಮ್ಯಾಲೆ ಎಫರ್ಟ್ ಹಾಕಿ ಸೀರಿಯಸ್ ಆಗಿ ಸ್ವಲ್ಪ ಆಡಿದ್ರೆ ಸ್ವಲ್ಪ ಚಲೋ ಆಕೈತಿ. ಮುಂದೇನೋ ಒಂದು ಫೈನಲಿಸ್ಟ್ ಆಗಿ ಒಂದು ಕಪ್ ಹೋಗ್ಬೋದು, ಕಪ್ ಗೆಲ್ಬಹುದು ನನ್ನ ಅನಿಸಿಕೆ ಐತಿ. ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ತಂದ್ರೆ ಮತ್ತೆ ಜನಕ್ಕೆ ಎಲ್ಲ ತರ ಬೇಕಾಗಿರ್ತೈತಿ. ಯಾಕಂದ್ರೆ ನಗುಸೋದ ಒಂದು ಸಿಗರಂಗಿಲ್ಲ. ಈಗ ಒಂದು ಬಿಗ್ ಬಾಸ್ ಅಲ್ಲಿ ಟಾಸ್ಕ್ ಕೊಟ್ಟಾರಂದ್ರೆ ಅದನ್ನ ಟಾಸ್ಕ್ದಾಗ ಹೆಂಗ್ ಆಡ್ತಾರೋ ಇವ್ರು ಹೆಂಗ್ ಆಟೈತಿ ಜನ ನೋಡಿರ್ತೈತಿ. ನನಗೆ ಅದು ಕುತೂಹಲ ಐತಿ. ಇದೊಂದು ಸ್ವಲ್ಪ ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಿ ಒಳ್ಳೆ ರೀತಿಯಿಂದ ಆಟ ಆಡಿಕೆಯಿಂದ ಎಲ್ಲರೂ ಮುಗಿಸ್ಕೋತಾ ಆಡ್ಲಿ ಮುಂದೆ ಒಂದು ದಾರಿ ಕಾಣಬಹುದು ಅಂತ ನಾನು. ಹಾಳು ನಿಪ್ನಾಳ್ ಅವರಿಗೆ ಎಷ್ಟು ಜನ ಅಣ್ಣ ತಮ್ಮಿದ್ರು ಅಥವಾ ಅಕ್ಕ ತಂಗಿರು? ಹೊರಗೆ ಒಳಗೆ ರಿಯಲ್ ಆಗಿ ನಿಮ್ ಜೊತೆಗೆ ಅಣ್ಣ ಅಕ್ಕ ಎಷ್ಟು ಜನ ಇದ್ರು? ಈಗ ರಿಯಲ್ ಆಗಿ ನಿಮ್ಮ ಮನೇಲಿ ನಿಮ್ಮಲ್ಲಿ ಬಿಟ್ರೆ ಇನ್ನು ಎಷ್ಟು ಜನ ಇದ್ದಾರೆ? ನನ್ನ ಮನೇಲಿ ನಾನು ಮಿಸಸ್, ನನ್ನ ಮಕ್ಕಳು, ನನ್ನ ತಾಯಿ ತಂಗಿ, ನನ್ನ ತಂಗಿಗಳು ಇಬ್ಬರು. ಅವ್ರ ಮ್ಯಾರೇಜ್ ಆಗೈತಿ. ಹೌದು. ಇನ್ನೊಂದು ತಂಗಿಗೆ ಮ್ಯಾರೇಜ್ ಆಗಿಲ್ಲ ಅಂತ? ಇಬ್ರು ಇಲ್ಲ, ಆಗಿಲ್ಲ ಅಂತ. ಯಾರು ಹೇಳಿರಿ ಆಗಿಲ್ಲ ಅಂತ? ರಕ್ಷಿತ್ ಅವ್ರಿಗೆ ಆಗಿಲ್ಲ ಅಂತ? ಹೌದಾ, ಸಾರಿ. ಅಂದ್ರೆ ಇಲ್ಲದ ಕೇಳಿ ನಾ ಬಿಗ್ ಬಾಸ್ ಮನೆಯಲ್ಲಿ ಸಾರಿ. ಓಕೆ, ನನ್ನ ತಂಗಿದಾನೆ ಹಾಕಿದಂತೆ ನಾನು ಸ್ಪೆಷಲ್ ಆಗಿ ಮಾಡ್ಬೇಕು ಆಸೆ ಐತಿ. ಮುಂದೆ ನಿಂತು ಮಾಡಿ ಕಿಸಿಂದ ರಕ್ಷಿತ ಮದುವೆ ಮುಂದೆ ನಿಂತು ಮಾಡಿ ಒಂದು ಅಣ್ಣನ ಸ್ಥಾನ ಕೊಟ್ಟು ಕಿಸಿಂದ ಆಕಿಗೆ ಏನ್ ಆಕಿಗೆ ಕುಂದು ಕೊರತೆ ಆಕಿಗೆ ಅನ್ನ ಇಲ್ಲ ಅನ್ನೋ ಫೀಲ್ ಪಟ್ಟು ಮದುವೆ ಮಾಡೋದು. ಇದ್ರ ಜೊತೆಗೆ ರಕ್ಷಿತ ಅವರಂದ್ರೆ ಎಷ್ಟು ಪ್ರೀತಿ? ತುಂಬಾ ಪ್ರೀತಿ ಐತ್ರಿ. ಒಂದು ಒಳ್ಳೆ ರೀತಿ ರಿವಾಜು, ಅವರ ನಡತೆ ಬಹಳ ಇಷ್ಟ ಆಗೈತಿ. ಅದಕ್ಕೆ ಹುಡುಗಿ ಸ್ವಲ್ಪ ದೊಡ್ಡವಳಾದ್ರೂ ಆಕೆ ಇನ್ನೂ ಸಣ್ಣ ಹುಡುಗರ ಬುದ್ಧಿ ಐತಿ, ಅದೊಂದು ಇಷ್ಟ ಆಗೈತಿ. ಅವಳು ಏನೇ ಮಾಡ್ನು ಅವಳ ವ್ಯಕ್ತಿತ್ವ ಬಿಟ್ಟು ಮಾಡಂಗಿಲ್ಲ, ವ್ಯಕ್ತಿತ್ವ ಹಿಡ್ಕೊಂಡು ಮಾಡ್ತಾಳು. ಅದು ಯಾರಿಗೋ ನಾವು ಬೇಕ್ ಅನಿಸ್ತಿರ್ಬೋದು, ಅದು ನನಗೆ ಬೇಕ್ ಅನಿಸ್ತಿರ್ಕಿಲ್ಲ. ಯಾಕೆ ಬೇಕ್ ಅನಿಸ್ತಿರ್ಕಿಲ್ಲ ಅಂದ್ರೆ ಆಕೆ ದಿನಕ್ಕೊಂದೊಂದ್ ತರ ಮಾಡ್ತಿರ್ಕಿಲ್ಲ. ಆಕೆ ಒಂದು ಪ್ರತಿ ವಿಷಯದಾಗಲಿ ಒಂದು ಟಾಸ್ಕ್ ಅಂತ ಬಂದಾಗ, ಒಂದು ಚಟುವಟಿಕೆ ಅಂತ ಬಂದಾಗ, ಒಂದು ನಾಮಿನೇಟ್ ಮಾಡ್ಬೇಕಾದ್ರೆ, ಒಂದು ಬೆಳಿಗ್ಗೆ ಸಾಂಗ್ ಮಾಡ್ಬೇಕಾದ್ರೆ ಅದೇ ಎನರ್ಜಿ ಬಿಟ್ಟು ಬೇರೆ ಎನರ್ಜಿ ಇಲ್ಲ. ಆಕೆಗೆ ಕಂಟಿನ್ಯೂ ಹಾಕಿದ ಒಂದು ಎನರ್ಜೆಟಿಕ್ ಆಗಿರ್ತರು, ಒಂಥರ ಖುಷಿ. ಒಂದು ಸೀರಿಯಸ್ ಇದ್ದಾಗಂತಿ ಆಕಿದೊಂಥರ ನೋಡಾಕ ಒಂಥರ ಮಜಾ, ಒಂದು ಕಾಳಿ ರೂಪ ತೊಟ್ಟಾಗ ನಾಕಿ ಬಹಳ ಎಂಜಾಯ್ ಮಾಡ್ತೀನಿ. ಇನ್ನು ಯಾರ್ಯಾರು ಏನಾರ ಅಂತ ಹೇಳುವಂತಂದ್ರೆ ನೋಡ್ಕೋದ್ ಕೊಡ್ತೀನಿ. ಅಟ್ಟಾದ್ರೂ ಚಂದ ಮಾತಾಡಕ್ಕೆ ಒಳ್ಳೆ ಹುಡುಗಿ. ನೋಡಿ, ರಕ್ಷಿತನ ಯಾವಾಗ್ಲೇ ಕೇಳಿದ್ರು ಕೂಡ ಒಂದು ರೀತಿ ನನಗೆ ಮಾಡೋ ಅಣ್ಣ ಅಂದ್ರೆ ಆನೆ ಬಲ ಇದ್ದಂಗೆ ಏನು ಅಂತ. ಸೊ ನಿಮ್ಮ ಮನೆಯವರು ಅಂದ್ರೆ ನಿಮ್ಮ ಧರ್ಮಪತ್ನಿ ಒಳಗಡೆ ಬಂದಾಗ ಬಿಗ್ ಬಾಸ್ ಮನೆಗೆ ನೀವಷ್ಟು ಖುಷಿ ಪಟ್ಟರಲ್ಲ ಗೊತ್ತಿಲ್ಲ. ರಕ್ಷಿತ ಓಡ್ ಬಂದವ್ರನ್ನ ಹಗ್ ಮಾಡ್ತಾರೆ, ತಪ್ಕೋತಾರೆ, ಕಣ್ಣೀರಾಗ್ತಾರೆ. ಎಲ್ಲೋ ಒಂದು 10 ವರ್ಷದ ಪರಿಚಯನೇನೋ ಅವ್ರ ಹಿಂದೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ರಕ್ಷಿತ ಮೊದಲ ಬಾರಿಗೆ ನಿಮ್ಮ ಮನೆಯವ್ರನ್ನ ನೋಡಿದ್ದು. ಸೊ ನಿಮ್ಮ ಮನೆಯವ್ರ ಹೊರಗಡೆ ದಿನ ನೋಡ್ತಿರ್ಬೋದು, ಆದ್ರೆ